ಸಂಬಳ ಏರಿಕೆಗೆ ಪಟ್ಟು ಹಿಡಿದು ಮುಷ್ಕರ ನಡೆಸಿದ್ದಂತ ಸಾರಿಗೆ ಇಲಾಖೆಯ ನೌಕರರು ಹೈಕೋರ್ಟ್ ಎಚ್ಚರಿಕೆಯ ಬಳಿಕ ಕಡೆಗೂ ತಮ್ಮ ಮುಷ್ಕರ ಕೈಬಿಟ್ಟಿದ್ದಾರೆ. ಇವತ್ತು ಬಸ್ ಓಡಿಸದೆ ಮುಷ್ಕರ ನಡೆಸಿದ್ದ ನೌಕರರು ನಾಳೆಯಿಂದ ಎಂದಿನಂತೆ ಕರ್ತವ್ಯಕ್ಕೆ ಹಾಜರಾಗಲಿದ್ದಾರೆ. ಹೀಗಾಗಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಕಾನೂನಿಗೂ ಬೆಲೆ ಕೊಡದ ಸಾರಿಗೆ ನೌಕರರ ಸಂಘಕ್ಕೆ ಹೈ ತರಾಟೆ. ನ್ಯಾಯಾಂಗ ನಿಂದನೆ ಎಚ್ಚರಿಕೆ ಬೆನ್ನಲ್ಲೇ ಸಾರಿಗೆ ಮುಷ್ಕರ ಮುಂದೂಡಿಕೆ. ತಮ್ಮ ಬೇಡಿಕೆಗಳನ್ನ ಈಡೇರಿಸದ ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ಇಲಾಖೆಗಳ ನೌಕರರ ಸಂಘ ಸಮರ ಸಾರಿತ್ತು. ಈ ಬಾರಿ ಅದೇನೇ ಆಗ್ಲಿ, ನಮ್ಮ ವಿರುದ್ಧ ಕ್ರಮ ಕೈಗೊಂಡ್ರೂ ಪರವಾಗಿಲ್ಲ, ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಪಟ್ಟು ಹಿಡಿದು ಹೈಕೋರ್ಟ್ ಆದೇಶಕ್ಕೂ ಬೆಲೆ ಕೊಡದೆ ಇವತ್ತು ಮುಂಜಾನೆಯಿಂದಲೇ ಸಾರಿಗೆ ಬಸ್ಗಳ ಸಂಚಾರ ನಿಲ್ಲಿಸಿ ಮುಷ್ಕರ ನಡೆಸಿದ್ರು. ಇದರಿಂದ ರಾಜ್ಯಾದ್ಯಂತ ಜನಸಾಮಾನ್ಯರು ಪರದಾಟ ನಡೆಸಿದ್ರು. ಏನೇ ಆಗ್ಲಿ, ನಮ್ಮ ಮುಷ್ಕರ ಮುಂದುವರಿಯುತ್ತೆ ಅಂತ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರು ಹೇಳಿದ್ರು. ಆದ್ರೆ ಹೈಕೋರ್ಟ್ ಸರಿಯಾಗಿ ಬೆಂಡೆತ್ತಿ ತರಾಟೆಗೆ ತೆಗೆದುಕೊಳ್ತಾ ಇದ್ದಂತೆ ಸಾರಿಗೆ ಮುಷ್ಕರಕ್ಕೆ ಬ್ರೇಕ್ ಬಿದ್ದಿದೆ. ಹೈಕೋರ್ಟ್ನಲ್ಲಿ ಸಾರಿಗೆ ಮುಷ್ಕರವನ್ನ ಪ್ರಶ್ನಿಸಿದ್ದ ಪಿಐಎಲ್ ವಿಚಾರಣೆ ನಡೆಯಿತು. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ನೇತೃತ್ವದ ವಿಭಾಗೀಯ ಪೀಠದಲ್ಲಿ ವಾದ ಪ್ರತಿವಾದ ನಡೆದು ಈ ವೇಳೆ ಹೈಕೋರ್ಟ್ ಕಾನೂನಿಗೂ ಬೆಲೆ ಕೊಡದೆ ಮುಷ್ಕರ ನಡೆಸಿದ ಸಾರಿಗೆ ನೌಕರರ ಸಂಘಗಳಿಗೆ ತರಾಟೆಗೆ ತೆಗೆದುಕೊಳ್ತು. ಮುಷ್ಕರದಿಂದ ಜನಸಾಮಾನ್ಯರಿಗೆ ತೊಂದರೆಯಾಗಿದೆ. ರಾಜಿ ಸಂಧಾನದ ಮಾತುಕತೆ ಏನಾಗಿದೆ? ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಕಾಯ್ದೆಯಂತೆ ಸಂಧಾನ ಸಭೆ ನಡೆಸಲಾಗುತ್ತಿದೆ. ಮುಷ್ಕರ ನಿಲ್ಲಿಸಲಾಗಿದೆಯೇ? ಇಲ್ಲ ಮೈಲಾರ್ಡ್. ಎಸ್ಮಾ ಜಾರಿಯಾಗಿದೆ. ಮುಷ್ಕರ ನಿಂತಿರುವ ಬಗ್ಗೆ ನಾಳೆ ಮಾಹಿತಿ ನೀಡಬೇಕು. ಇಲ್ಲದಿದ್ದರೆ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸಲಾಗುವುದು. ಸಾರಿಗೆ ಸಂಘಟನೆಗಳ ಕ್ರಿಯಾ ಸಮಿತಿ ಪದಾಧಿಕಾರಿಗಳ ಬಂಧನಕ್ಕೆ ಆದೇಶಿಸಲಾಗುವುದು. ನಿಮ್ಮ ಸಮಸ್ಯೆ ಇದ್ರೆ ಸರ್ಕಾರದೊಂದಿಗೆ ಚರ್ಚಿಸಿ ಬಗೆಹರಿಸಿಕೊಳ್ಳಿ. ಜನಸಾಮಾನ್ಯರನ್ನ ಒತ್ತಿಯಾಗಿರಿಸುವುದನ್ನ ಸಹಿಸೋದಿಲ್ಲ. ಹೈಕೋರ್ಟ್ ಆದೇಶವಿದ್ರೂ ನೀವು ಅದನ್ನ ಪಾಲಿಸಿಲ್ಲ. ಎಸ್ಮಾ ಕಾಯ್ದೆಯಡಿ ಸಂಘಟನೆಯ ಪದಾಧಿಕಾರಿಗಳನ್ನ ಬಂಧಿಸಬಹುದು. ನಾಳೆ ಮುಷ್ಕರ ನಿಂತಿರುವ ಬಗ್ಗೆ ಮಾಹಿತಿ ನೀಡಬೇಕು. ನಾಳೆ ಮುಷ್ಕರ ನಡೆಸುವುದಿಲ್ಲ. ಜನರಿಗೆ ಸಮಸ್ಯೆ ಮಾಡಿ ಯಾವುದೇ ಮುಷ್ಕರ ಮಾಡುವಂತಿಲ್ಲ. ಈ ಮುಷ್ಕರ ಕಾನೂನುಬಾಹಿರ. ತಕ್ಷಣ ಮುಷ್ಕರವನ್ನ ನಿಲ್ಲಿಸಬೇಕು. ನಿಮ್ಮ ಮುಷ್ಕರದಿಂದ ಜನಸಾಮಾನ್ಯರಿಗೆ ಸಮಸ್ಯೆ ಆಗಬಾರದು. ಎಸ್ಮಾ ಜಾರಿಯಾದರೂ ಮುಷ್ಕರ ನಡೆಸುವುದು ಕಾನೂನುಬಾಹಿರ. 4 ಸಾರಿಗೆ ನಿಗಮಗಳ ನೌಕರರ ಸಂಘಕ್ಕೂ ನೋಟಿಸ್ ಕೊಡ್ತೀವಿ. ಆಗಸ್ಟ್ 7ನೇ ತಾರೀಕು ಮುಂದಿನ ವಿಚಾರಣೆಯನ್ನ ನಡೆಸೋಣ. ಮುಷ್ಕರ ಮುಂದುವರೆಸಿದ್ರೆ ಎಸ್ಮಾ ಅಡಿ ಸರ್ಕಾರ ಕ್ರಮ ಕೈಗೊಳ್ಳಬಹುದು. ಟೆಕ್ನಾಲಜಿ ಇಸ್ ವೆರಿ ವೈಡ್ ಸ್ಪ್ರೆಡ್. ಅವ್ರಿಗೆಲ್ಲ ಗೊತ್ತಿತ್ತು, ಬರೀ ಮರೆ ಮಾಚಕ್ಕೆ ನಮ್ಗೆ ಗೊತ್ತಾಗ್ಲಿಲ್ಲ, ನಮ್ಗೆ 7 ಗಂಟೆಗೆ ಗೊತ್ತಾಯ್ತು ಅಂತ ಹೇಳ್ತಾರೆ ಹೊರತು, ಬಟ್ ಎಲ್ಲಾರ್ಗೂ ಗೊತ್ತಿತ್ತು. ಆದ್ರೂ ಅವರು ಸ್ಟ್ರೈಕ್ ಮಾಡಿದ್ರು. ಬಾಗಲಕೋಟೆಯಲ್ಲಿ, ಆಮೇಲೆ ಕೊಪ್ಪಳದಲ್ಲಿ ಎಕ್ಸಾಮ್ಸ್ ಸ್ಟಾಪ್ ಮಾಡಕ್ಕಾಯ್ತು. ಆಮೇಲೆ ಬೆಳಗಾಮಲ್ಲಂತೂ ಅಲ್ಲೂ ಜಾಸ್ತಿ ಇದಾಯ್ತು. ಮೈಸೂರಿಂದ ನಂಗೆ ಫೋಟೋಸ್ ಬಂತು, ಏನ್ KSRTC ಬಸ್ಸಸ್ಸೇ, ಅಲ್ಲಿ ಇರೋ ಲೋಕಲ್ ಬಸ್ಸಸ್ಸೇ ನಡೆಸ್ತಾ ಇಲ್ಲ ಅಂತ. ಸೊ ದೀಸ್ ವೇರ್ ಆಲ್ ಬ್ರಾಟ್ ಟು ದ ನೋಟಿಸ್ ಆಫ್ ದ ಕೋರ್ಟ್. ಸೊ ಅದಕ್ಕೆ ನಾಳೆಯಿಂದ ಒಟ್ಟಿನಲ್ಲಿ ಸ್ಟ್ರೈಕ್ ಇಲ್ಲ, ಇವಾಗೆ ಆನ್ ಸ್ಪಾಟ್ ಸ್ಟ್ರೈಕ್ ನಿಲ್ಲಿಸಬೇಕು ಅಂತ ಆದೇಶ ಮಾಡಾಗಿದೆ. ಪ್ಲಸ್ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ನಾಡಿದ್ದಿದೆ. ಸೊ ಅವತ್ತು ತನಕ ಇವರೆಲ್ಲ ಬೇರೆ ಯೂನಿಯನ್ ಅವರು, ಬಿಕಾಸ್ ದೇ ವಾಂಟೆಡ್ ಗೋ ಆನ್ ಅ ಟೆಕ್ನಿಕಲ್ ಗ್ರೌಂಡ್, ವಿ ಸೈಡ್ ಓಕೆ ವಿಲ್ ಸರ್ವ್, ಬೇರೆ ಎಲ್ಲಾರ್ಗೂ ಸರ್ವ್ ಮಾಡಿಬಿಟ್ಟು ಆಮೇಲೆ ಲೆಟ್ ದೆಮ್ ಕಮ್ ಆನ್ ರೆಕಾರ್ಡ್ ಅಂತ ಆಯ್ತು. ಹೈಕೋರ್ಟ್ ಎಚ್ಚರಿಕೆ ಬೆನ್ನಲ್ಲೇ ಸಾರಿಗೆ ಮುಷ್ಕರ ಮುಂದೂಡಿಕೆ. ಕರ್ತವ್ಯಕ್ಕೆ ಹಾಜರಾಗಲು ಸಾರಿಗೆ ನೌಕರರಿಗೆ ಸಮಿತಿ ಸೂಚನೆ. ಹೈಕೋರ್ಟ್ ತೀವ್ರವಾಗಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯನ್ನ ತರಾಟೆಗೆ ತೆಗೆದುಕೊಂಡ ಕೆಲವೇ ಹೊತ್ತಿನಲ್ಲಿ ಅನಂತ ಸುಬ್ಬರಾವ್ ತಮ್ಮ ಸಂಗಾತಿಗಳೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿದ್ರು. ಸಾರಿಗೆ ಮುಷ್ಕರವನ್ನ ಮುಂದೂಡಲಾಗಿದ್ದು ಕೂಡಲೇ ಕರ್ತವ್ಯಕ್ಕೆ ಹಾಜರಾಗಬೇಕೆಂದು ಸಾರಿಗೆ ನೌಕರರಿಗೆ ಸೂಚನೆ ಕೊಟ್ಟರು. ನಾವು ಮುಷ್ಕರವನ್ನ ಕೈಬಿಟ್ಟಿಲ್ಲ, ಸದ್ಯಕ್ಕೆ ಮುಂದೂಡಿದ್ದೇವೆ ಎನ್ನುವ ಮೂಲಕ ತಾತ್ಕಾಲಿಕವಾಗಿ ಅಷ್ಟೇ ಮುಷ್ಕರ ಸ್ಥಗಿತ ಮಾಡುವ ಸೂಚನೆಯನ್ನ ಕೊಟ್ಟಿದ್ದಾರೆ. ನಾವು ಮುಷ್ಕರವನ್ನು ಮುಂದೂಡಿದ್ದೀವಿ ಮತ್ತು ಎಲ್ಲ ಕೆಲಸಗಾರರಿಗೂ ಮುಷ್ಕರ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ಡ್ಯೂಟಿಗೆ ಹಾಜರಾಗಿ ಅಂತ ಹೇಳ್ತಾ ಇದ್ದೀವಿ. ಇನ್ ದಿ ಮೀನ್ ಟೈಮ್ ನಾನು ಸರ್ಕಾರಕ್ಕೆ ಕೇಳಿದು
ನೀವೇ ಶುರು ಮಾಡಿದ್ದು, ವೆಯ್ಟ್ ಮಾಡಿಬಿಡಿ, ಮಾತುಕತೆ ಮೂಲಕ ಬಗೆಹರಿಸಿ. ಏಕೆಂದರೆ ಸಮಸ್ಯೆ ಸ್ಟ್ರೈಕ್ ಮುಂದೂಡಿರ್ಬೋದು, ಬಟ್ ಸಮಸ್ಯೆ ಬಗೆಹರಿಲ್ಲದಿದ್ದರೆ ಆ ಒಂದು ಆಕ್ರೋಶ ವರ್ಕರ್ಸ್ ಮನಸ್ಸಲ್ಲಿರುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ, ವಾತಾವರಣ ಕೂಲ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸರ್ಕಾರ. ಕರ್ತವ್ಯಕ್ಕೆ ಗೈರಾದವರಿಗೆ ಶೋಕಾಸ್ ನೋಟಿಸ್ ನೀಡಲು ಸೂಚನೆ. ಕೆಕೆಆರ್ಟಿಸಿ ವಿಭಾಗದ 8 ಜಿಲ್ಲೆಗಳಲ್ಲಿ ಗೈರಾದವರ ಬಗ್ಗೆ ಮಾಹಿತಿ ಕಲೆ. ಸಾರಿಗೆ ಮುಷ್ಕರಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ರೂ ಕರ್ತವ್ಯಕ್ಕೆ ಗೈರಾದವರಿಗೆ ಬಿಸಿ ಮುಟ್ಟಿಸಲು ಸರ್ಕಾರ ಮುಂದಾಗಿದೆ. ಕೆಕೆಆರ್ಟಿಸಿ ವಿಭಾಗದ 8 ಜಿಲ್ಲೆಗಳಲ್ಲಿ ಗೈರಾದವರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದು, ಡಿವಿಷನಲ್ ಕಂಟ್ರೋಲರ್ಗಳ ಮುಖಾಂತರ ಶೋಕಾಸ್ ನೋಟಿಸ್ ನೀಡಲು ಸಿದ್ಧತೆ ನಡೆಸಿದೆ. ಇನ್ನು ಮುಷ್ಕರ ಹಿನ್ನೆಲೆ ಅನಿವಾರ್ಯ ರಜೆ ಹೊರತುಪಡಿಸಿ ಉಳಿದೆಲ್ಲ ರಜೆ ರದ್ದುಗೊಳಿಸಿದ್ರು ಕರ್ತವ್ಯಕ್ಕೆ ಹೋಗದೆ ರಜೆ ಹಾಕಿದವರಿಗೆ ಕಾರಣ ಕೇಳಿ ನೋಟಿಸ್ ನೀಡಲು ಸಾರಿಗೆ ನಿಗಮಗಳು ತಯಾರಿ ನಡೆಸಿವೆ. ಒಟ್ಟಾರೆ ಹೈಕೋರ್ಟ್ ಆದೇಶಕ್ಕೆ ಬೆಲೆ ಕೊಟ್ಟು ನಿನ್ನೆಯೇ ಮುಷ್ಕರವನ್ನ ಮುಂದೂಡಿಕೆ ಮಾಡಿದ್ರೆ ಇವತ್ತು ಸಾರಿಗೆ ನೌಕರರ ಸಂಘಗಳು ಹೈಕೋರ್ಟ್ ಕಿಂಗಣ್ಣಿಗೆ ಗುರಿಯಾಗ್ತಿರಲಿಲ್ಲ. ಸದ್ಯ ಸಾರಿಗೆ ಮುಷ್ಕರಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದು ಸರ್ಕಾರ ಮಾತುಕತೆಗೆ ಮುಂದಾಗುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.